ತಿರುಮಲ ತಿರುಪತಿ ದೇವಸ್ಥಾನದ ಪ್ರಸಾದಕ್ಕೆ ಕಲಬೆರಕೆ ಹಿನ್ನೆಲೆ ಆರೋಪಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಲವು ಬ್ರಾಹ್ಮಣ ಸಂಘಟನೆಗಳ ಆಗ್ರಹ. ಚಿಂತಾಮಣಿ ತಾಲೂಕು ಅರ್ಚಕ ಪುರೋಹಿತ ಪರಿಷತ್ ಹಾಗೂ ಮುಜರಾಯಿ ಅರ್ಚಕ ಆಗಮಿಕ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಮುಖಂಡರಾದ ಉಮಾಶಂಕರ್ ನೇತೃತ್ವದಲ್ಲಿ ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಪ್ರಪಂಚ ಖ್ಯಾತಿ ಪಡೆದ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನದ ಪ್ರಸಾದದ ಲಡ್ಡುವಿನಲ್ಲಿ ಕಲಬೆರಕೆ ಆರೋಪ ಕೇಳಿಬಂದಿದ್ದು, ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದು ನಂತರ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ರವಿಕುಮಾರ್, NKS TV 4 ನ್ಯೂಸ್, ಚಿಂತಾಮಣಿ. ಹಾಗೂ ಮುಜರಾಯಿ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಬ್ರಾಹ್ಮಣ ಸಂಘದಿಂದ ನಾವು ಇವಾಗ ಏನು ವದಂತಿ ಬಂದು ಸುಮಾರು ದೇಶದಲ್ಲಿ ಭಕ್ತರೆಲ್ಲ ತುಂಬ ಮನನೊಂದಿದ್ದಾರೋ ಅವರ ಆ ಒಂದು ಏನು ಅನೈತಿಕ ಕಾರ್ಯಕ್ರಮ ನಡೆದಿದೆ. ಯಾಕಂದರೆ ಕಲಬೆರಕೆ ತುಪ್ಪವನ್ನು ಅಲ್ಲಿ ಕೊಟ್ಟು ಸ್ವಾಮಿಯವರ ಲಡ್ಡುದಲ್ಲಿ ಮಿಶ್ರಣ ಮಾಡಿ ಎಲ್ಲ ಭಕ್ತರನ್ನು ವಂಚಿಸಿದ್ದಾರೆ. ಆದ್ದರಿಂದ ಯಾಕಂದರೆ ಭಕ್ತರನ್ನು ವಂಚಿಸುವ ಒಂದು ಇಲ್ಲಿ ನಮ್ಮ ಅನುಷ್ಠಾನಗಳಿಗೆ ನಮಗೆ ಇದು ಕುಂಠಿತ ಆಗಿದೆ. ಯಾಕಂದರೆ ಒಂದು ಹೋಮ ಹವನ ಮಾಡಿಕೊಂಡು ನಮ್ಮ ಅನುಷ್ಠಾನಗಳು ಮಾಡಿಕೊಂಡು ನಾವಿದ್ದೀವಿ. ಅದರಲ್ಲಿ ಭಗವಂತನ ಪ್ರಸಾದ ಅಂತ ಕೊಟ್ಟಾಗ ಪ್ರತಿಯೊಬ್ಬರೂ ಅದನ್ನು ನಾವು ಸ್ವೀಕರಿಸ್ತೀವಿ. ಈ ಒಂದು ಭಗವಂತನ ಪ್ರಸಾದಕ್ಕೆ ನಮ್ಮ ದೇಶ ಅಲ್ಲ, ಇತರ ದೇಶಗಳಲ್ಲೂ ಸಹ ಭಗವಂತನ ಪ್ರಸಾದಕ್ಕೆ ಅಷ್ಟು ವಿಶೇಷವಾದಂತಹ ಸ್ಥಾನಮಾನ ಇದೆ. ಅಂತಹದಲ್ಲಿ ನಮ್ಮ ದೇಶಕ್ಕೆ ಇದು ಅಪಚಾರ, ಇದು ದೇಶದ್ರೋಹ ಮಾಡಿದಂಗೆ ಇದು. ಯಾಕಂದರೆ ಈ ಒಂದು ಪ್ರಸಾದವನ್ನು ಸಹ ಅದನ್ನು ಕಲಬೆರಕೆ ಮಾಡಿ ಭಕ್ತರಿಗೆ ಹಂಚಿ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ನೋಡಿದ್ದಾರೆ. ಈ ಒಂದು ಸನಾತನ ಧರ್ಮದಲ್ಲಿ ಯಾರು ನಾಶ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀನು ವಿಷವನ್ನು ಇಟ್ಟರೆ ಭಗವಂತ ವಿಷವನ್ನು ಹೀರಿಕೊಂಡು ನಮಗೆ ಪ್ರಸಾದವನ್ನು ಕೊಡ್ತಾರೆ. ಇದೇ ಪ್ರಕಾರ ಆ ತಪ್ಪು ಮಾಡಿದವರು ತಿಳ್ಕೋಬೇಕು. ಆ ತಪ್ಪನ್ನು ಮಾಡುವಾಗ ಇಂಥ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ, ಇದಕ್ಕೆ ಎಂಥ ಶಿಕ್ಷೆ ಇರಬಹುದು ಅಂತ ಆವಾಗ ಯೋಚನೆ ಮಾಡಬೇಕಾಗಿತ್ತು. ಅವರು ಯೋಚನೆ ಮಾಡಿಲ್ಲ. ಆದರೂ ಒಬ್ಬ ಬ್ರಾಹ್ಮಣನೇ ಅಲ್ಲ, ಪ್ರತಿಯೊಬ್ಬ ಭಕ್ತರನ್ನು, ಯಾಕಂದ್ರೆ ತಿರುಪತಿಗೆ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಸಂಘಟನೆಗಳನ್ನ ಹೇಳ್ಕೊಂಡು ಏನೋ ಅವರು ಹರಿಕೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರಸಾದವನ್ನು ಲಡ್ಡು ಪ್ರಸಾದ ತಗೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ 17,015ರಿಂದ ಈ ಲಡ್ಡುವನ್ನ ಇದು ಪ್ರಚಲಿತದಲ್ಲಿದೆ. ಈ ಒಂದು ಲಡ್ಡುವನ್ನ